ಭಾವನವರ ಹಿಂದೆ ನಾವು, ಆ ರಾಮನ ಹಿಂದೆ ವಾನರ ಸೈನ್ಯ. ಶಬಾಷ್ ಶಬಾಷ್. ಬೇಡ ಬಿಡು, ನಾನು ವಾಲಿ ಅಂತ ಫೀಲ್ ಆಗ್ತಾ ಇದ್ದೀನಿ. ಪಾರ್ವತಿ, ಬಿಟ್ಟು ಎಲ್ಲಿ? ಆಟ ಆಡ್ತಿರ್ಬೇಕ್ರಿ. ಕ್ಯಾಮ್ರಾದಲ್ಲಿ ಬರ್ಬೇಕಲ್ವೇನಮ್ಮ? ಪರವಾಗಿಲ್ಲ ಅಪ್ಪ, ಮಾವ ಮಾತಾಡುವಾಗ ನೀವು ಸ್ವಲ್ಪ ಸೈಲೆಂಟ್ ಆಗಿರಿ, ರೆಕಾರ್ಡ್ ಆಗ್ತಿರುತ್ತೆ. ರೆಡಿನಾ ಸರ್? ಕ್ಯಾಮ್ರಾ ಓಕೆ. ನಮಸ್ಕಾರ. ಈ ಕಾಲದಲ್ಲಿ ಸಾವಯವ ಕೃಷಿ ಯಾರು ಮಾಡ್ತಾರೆ? ಈಗ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ದಿನ ರಾಜಾರಾಮ್ ಅವ್ರನ್ನ ಇಂಟರ್ವ್ಯೂ ಮಾಡಕ್ ಅವಕಾಶ ಸಿಕ್ಕಿದ್ದು ನಿಜವಾಗ್ಲೂ ನಮ್ ಸುದಿನ ಅಂತಾನೆ ಹೇಳ್ಬೋದು. ಸಾಂಪ್ರದಾಯಿಕ ಮೌಲ್ಯಗಳನ್ನು ಪಾಲಿಸ್ತಿರೋ ಅದ್ಭುತವಾದ ವ್ಯಕ್ತಿಗಳಲ್ಲಿ ಒಬ್ರು. ಇವರನ್ನ ಗೌರವಪೂರ್ವಕವಾಗಿ ಜಿ ಚಾನೆಲ್ ಇಂಟರ್ವ್ಯೂ ಮಾಡ್ತಿದೆ, ಎಕ್ಸ್ಕ್ಲೂಸಿವ್ ಆಗಿ ನಿಮ್ಗೋಸ್ಕರ. ಸರ್, ವೆಸ್ಟರ್ನ್ ಕಲ್ಚರ್ ಆವರಿಸ್ಕೊಂಡಿರೋ ಈ ಕಾಲದಲ್ಲಿ ನೀವಿನ್ನೂ ಸಂಸ್ಕೃತಿ ಸಂಪ್ರದಾಯಗಳನ್ನ ಪಾಲಿಸ್ತಾ ಹಿಂದೆ ಉಳಿದಿದೀವಿ ಅಂತ ಅನ್ಸಲ್ವಾ? ಪಾಶ್ಚಾತ್ಯ ಧೋರಣೆಯಿಂದ ಪ್ರಪಂಚ ಬದಲಾಗೋಗಿದೆ ಅಂತ ಪ್ರಚಾರ ಮಾಡೋರಲ್ಲಿ ಕೂಡ ಭಯ ಇದೆ. ಬದಲಾವಣೆ ಯಾವುದಕ್ಕೋಸ್ಕರ ಅಂತ ಸ್ಪಷ್ಟವಾಗಿ ಗೊತ್ತಿಲ್ಲದೇನೆ ಗೊಂದಲಕ್ಕೆ ಗುರಿಯಾಗ್ತಿದ್ದಾರೆ. ಯಾಕೆ ಓಡ್ತಾ ಇದೀವಿ ಅಂತ ಮನಸ್ಸಾಕ್ಷಿನ ಪ್ರಶ್ನಿಸ್ಕೊಂಡ್ರೆ ಉತ್ತರಕ್ಕೋಸ್ಕರ ಓಡೋದನ್ನ ನಿಲ್ಲಿಸ್ತಾರೆ. ಗುರಿ ಇಲ್ದಿರೋರೆ ದಿಕ್ಕು ದೆಸೆ ಇಲ್ಲದೆ ಓಡ್ತಾ ಇರ್ತಾರೆ. ಅವ್ರಿಗೆ ಆಯಾಸ ಆಗೋದ್ರೊಳಗೆ ಜೀವನದ ಆಟ ಮುಗ್ದೋಗಿರುತ್ತೆ. ನಿಮ್ ಮನೇಲಿ ಲ್ಯಾಂಡ್ ಲೈನ್ ಬಿಟ್ರೆ ಮೊಬೈಲ್ ಉಪಯೋಗಿಸಲ್ಲ ಅಂತ ಗೊತ್ತಾಯ್ತು. ಯಾಕ್ ಸರ್? ಟೆಕ್ನಾಲಜಿಯಿಂದ ಪ್ರಪಂಚನೇ ನಿಮ್ ಅಂಗೈಗ್ ಬರತ್ತಲ್ವಾ? ಬರಲ್ಲ. ಬೆಳಿಗ್ಗೆನೆ ಎದ್ದು ಅಂಗೈನ ನೋಡ್ಕೊಂಡು ಭಗವಂತನ ನಾಮಸ್ಮರಣೆ ಮಾಡೋರು ಕೂಡ ಅವ್ರ ಕೈಗೆ ಮೊಬೈಲ್ನ ತಗೊಂಡು ನಿನ್ನೆ ಯಾರು ಮೆಸೇಜ್ ಮಾಡಿದ್ದಾರೆ, ಯಾರು ಎಷ್ಟು ಸಲ ಫೋನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಕೂತ್ಕೋತಾ ಇದ್ದಾರೆ. ನಾಳೆಗೋಸ್ಕರ ಬದುಕಬೇಕಾಗಿರೋರು ಇವತ್ತು ಕೂಡ ನಿನ್ನೆ ಹಾಗೇನೆ ಕೂತ್ಕೊಂಡಿದ್ದಾರೆ. 4 ಜನ ಇರೋ ಮನೆಯಲ್ಲಿ, 40 ಜನ ಇರೋ ಬಸ್ ಸ್ಟ್ಯಾಂಡ್ ಅಲ್ಲಿ, 400 ಜನ ಇರೋ ರೈಲ್ವೆ ಸ್ಟೇಷನ್ ಅಲ್ಲಿ ಎಲ್ಲಿ ನೋಡಿದ್ರು ಯಾರನ್ನ ಯಾರು ನೋಡ್ಕೋತಿಲ್ಲ. ಹೆಂಡತಿನ ಗಂಡ, ತಾಯಿನ ಮಕ್ಕಳು, ತಾತನ್ನ ಮೊಮ್ಮಗ, ತಂಗಿನ ಅಣ್ಣ, ಯಾರು ಪಕ್ಕದಲ್ಲಿದ್ರೂ ಸರಿ ಅವ್ರು ಯಾರೋ ಅನ್ನೋ ಹಾಗೆ ತಲೆ ಬಗ್ಗಿಸ್ಕೊಂಡು ಮೊಬೈಲ್ ಫೋನಲ್ಲಿ ಮುಳುಗ್ ಹೋಗ್ತಿದ್ದಾರೆ. ಹಾಗಿದ್ದಾಗ ಬಂಧನೂ ಇರೋದಿಲ್ಲ, ಸಂಬಂಧನೂ ಇರೋದಿಲ್ಲ. ಅದಕ್ಕೆ ನಾನು ಮೊಬೈಲ್ ಉಪಯೋಗಿಸೋದಿಲ್ಲ. ಉಪಯೋಗಿಸಿ ಅಂತ ನಮ್ಮವ್ರಿಗೆ ಹೇಳಲ್ಲ. ಏನ್ ಮಾಡ್ತಾ ಇದ್ದೀರಾ? ಸಡನ್ ಆಗಿ ಯಾವ್ದೋ ಇಂಗ್ಲಿಷ್ ಹಾಡು ಬಂತು ಮಾಮ. ಆದ್ಯ ರೂಮಿಂದಾನೇ ಬಂದಿದ್ದು ಅನ್ಸುತ್ತೆ. ಭಾವನವ್ರು ಕೂಡ ಅದನ್ನೇ ಕೇಳ್ತಿದ್ದಾರೆ. ಅಪ್ಪ, ಅದು ಮ್ಯೂಸಿಕ್ ಪ್ಲೇಯರು. ಆದ್ಯಂದು ಗೊತ್ತಿಲ್ಲದೆ ಸೌಂಡು. ಆಚಾರನ ಪಾಲಿಸ್ತೀವಿ ಅಂತ, ಪದ್ಧತಿಯಿಂದ ಇರ್ತೀವಿ ಅಂತ ಇಂಟರ್ವ್ಯೂ ಕೊಟ್ಟು 5 ನಿಮಿಷ ಕೂಡ ಆಗಿಲ್ಲ. ನೀವು ಮಾಡಿದ ಕೆಲಸನ ಅವ್ರೇನಾದ್ರೂ ನೋಡಿದ್ರೆ ಕಟ್ಟುಪಾಡೇನಿದ್ರು ಮಾತಿನಲ್ಲೇ ಹೊರತು
ಕೈಯಲ್ಲಿಲ್ಲ ಅಂತ ಆಡ್ಕೋತಾ ಇದ್ರು. ಕ್ಷಮಿಸ್ಬಿಡಿ ಅಪ್ಪ. ಹೌದು, ಆ ದರಿದ್ರ ವಸ್ತು ಮನೆಗೆ ಹೇಗ್ ಬಂತು? ಇವಳೇನಮ್ಮ, ಇವಳೇ ತರಿಸ್ಕೊಂಡಿರೋದು. ತಂದಿದ್ರು ತರಿಸ್ಕೊಂಡಿದ್ರು. ನಿನ್ ಸೊಸೆ ಅಭ್ಯಂತರ ಮಾಡದೇನೆ ಸುಮ್ನೆ ನಿಂತು ನೋಡ್ತಾ ಇದ್ರೆ ಅವ್ರು ಮಾತ್ರ ಏನ್ ಮಾಡ್ತಾರಮ್ಮ? ಅಮ್ಮಂಗ್ ಗೊತ್ತಿಲ್ಲ ಅಪ್ಪ. ಅದನ್ನ ಹೇಗ್ ಉಪಯೋಗಿಸ್ಬೇಕು ಅಂತ ರಾಜಲಕ್ಷ್ಮಿ ಗೊತ್ತಿಲ್ಲ. ಹೇಳ್ಕೊಡ್ತೀಯಾ? ಅವಳು ಕೇಳಿದ್ಲಾ? ಅದ್ಎರಡೂ ಅಲ್ಲ, ಟೆಕ್ನಿಕಲ್ ಪ್ರಾಬ್ಲಮ್ ಆಯ್ತು. ಇನ್ನೊಂದ್ಸಲ ಹಾಗೆಲ್ಲ ಆಗಲ್ಲ. ಬೇಕಾಗಿಲ್ಲ. ಸೀನು, ಮಾವ, ಅದನ್ ತಗೊಂಡ್ ಹೋಗಿ ಕಾವೇರಿ ನದಿಲ್ ಹಾಕು. ಆಗ್ಲಿ ಮಾವ. ಅಮ್ಮ, ನಾವೇ ಇಷ್ಟ್ ಬೇಜಾರ್ ಮಾಡ್ಕೊಂಡಿರ್ಬೇಕಾದ್ರೆ ಆದ್ಯ ಇನ್ನೆಷ್ಟ್ ಬೇಜಾರ್ ಮಾಡ್ಕೊಂಡಿರ್ಬೋದಲ್ವಾ? ಪಾಪ, ಆ ಮ್ಯೂಸಿಕ್ ಪ್ಲೇಯರ್ನ ಸಂಧ್ಯಾ ಚಿಕ್ಕಮ್ಮ ಅವಳಿಗೆ ಗಿಫ್ಟ್ ಮಾಡಿರೋದಂತೆ. ಹೌದೇನೆ? ಅದಕ್ಕೆ ಅಲ್ವಮ್ಮ ಅದನ್ನ ಕಾವೇರಿಲಿ ಬಿಸಾಕಕ್ಕೆ ಸೀನು ಮಾವ ಗಾಡಿಲ್ ಹೋದಾಗ ಅವಳು ಕೂಡ ಮಾವನ್ ಹಿಂದೆನೆ ಹೋಗಿದ್ದು. ಸೀನು ಮಾವ ನಿಂತ್ಕೊಳ್ಳೇ ಇಲ್ಲ. ನಿಮ್ಮಪ್ಪ ಹೇಳಿದ್ಮೇಲೆ ಅವ್ರಿಗೆ ಎದುರಾಡೋಕಾಗ್ದೆ ಸುಮ್ನಾಗ್ತಾರಿಯೇ ಹೊರತು ಅವ್ರು ಏನ್ ಹೇಳಿದ್ರು ಆ ಕೆಲ್ಸನ ಮಾಡ್ದೆ ಇರಲ್ಲ ರಾಜಲಕ್ಷ್ಮಿ. ಎಷ್ಟತ್ಲೋ ಪಾಪ ಅಲ್ವಾ? ಆದ್ಯಾ, ಅದು ನಿಮ್ಮಮ್ಮ ನಿನಗೆ ಕೊಟ್ಟಿದ್ದ ಕಾಣಿಕೆ ಅಂತ ನನಗ್ ಗೊತ್ತಿರ್ಲಿಲ್ಲಮ್ಮ. ಗೊತ್ತಿದ್ರೆ ಏನ್ ಮಾಡ್ತಿದ್ರಿ? ಹ? ಏನ್ ಮಾಡ್ತಿದ್ರಿ ಹೇಳಿ? ನಾನ್ ಹೇಳ ಕೈನ ಹಿಚ್ಚಕ್ಕೋತಾ ಇದ್ರಿ. ಅಯ್ಯೋ, ಇವಾಗ ಏನ್ ಮಾಡೋದು ಅಂತ ಮುಖ ನೋಡ್ಕೊಂಡ್ ನಿಂತ್ಕೊಂಡಿರ್ತಿದ್ರಿ. ಕಣ್ಣೀರ್ ಹಾಕ್ತಾ ಇದ್ರು, ಕೈಯಲ್ಲಾಗ್ದಿರೋರ್ ಹಾಗೆ ಸುಮ್ನೆ ನಿಂತ್ಕೊಂಡಿರ್ತಾ ಇದ್ರಿ. ಇದನ್ ಬಿಟ್ಟು ಇನ್ನೇನಾದ್ರೂ ಮಾಡಕ್ ಆಗ್ತಿತ್ತಾ? ಮಾಡಕ್ ಆಗೋಂತದ್ದು ಏನಾದ್ರೂ ಇದ್ಯಾ ಆದ್ಯ? ನಿನ್ನ ವಿಷಯದಲ್ಲಿರಲ್ಲ ಅಂತ ನಾನ್ ಹೇಳ್ತಿದ್ದೀನಲ್ವಾ? ಇವ್ರೇನಾದ್ರೂ ತಡೀತಿದ್ರಾ? ನಮ್ಮಮ್ಮ ನನ್ಗೆ ಪ್ರೀತಿಯಿಂದ ಗಿಫ್ಟ್ ಕೊಟ್ಟಿದ್ದನ್ನ ಅವನ್ ಎತ್ಕೊಂಡ್ ಹೋಗಿ ಕಾವೇರಿಯಲ್ಲಿ ಬಿಸಾಕ್ತಿದ್ರು. ಯಾರಾದ್ರೂ ಕೇಳಿದ್ರಾ? ನೀನ್ ನೋಡಿದ್ರೆ ಇಷ್ಟೊತ್ತು ಭಯದಿಂದ ಒದ್ದಾಡ್ತಿದ್ದೆ. ಹೇಗಾದ್ರೂ ಈ ಗಂಡಾಂತರದಿಂದ ಪಾರಾದ್ರೆ ಸಾಕು ಅಂತ ಕಷ್ಟ ಪಟ್ಕೊಂಡ್ ಬದುಕ್ತಾ ಇದ್ದೀರಾ. ಇಲ್ ನೋಡಿ, ನೀವು ನಮ್ಮಮ್ಮನ್ ಸ್ಥಾನನ ತುಂಬಿಸ್ತೀನಿ ಅಂತ ಹೇಳಿ ನನ್ನ ಅಮೆರಿಕಾದಿಂದ ಕರ್ಕೊಂಡ್ ಬಂದು ನಮ್ಮಮ್ಮ ಇಲ್ಲ ಅನ್ನೋದನ್ನ ಫೀಲ್ ಮಾಡಿಸ್ತಿದ್ದೀರ ಹೊರತು ಇನ್ನೇನು ಮಾಡ್ತಿಲ್ಲ ನೀವು. ಆದ್ಯ, ಸೀನು ಮಾವ ಮ್ಯೂಸಿಕ್ ಪ್ಲೇಯರ್ನ ಕಾವೇರಿಲ್ ಹಾಕ್ಬಿಟ್ನಾ? ಹೋಗಿ ತುಂಬ್ಕೊ, ಎಷ್ಟ್ ಆಳಕ್ ಹೋಗಿದೆ ಅಂತ ಗೊತ್ತಾಗುತ್ತೆ. ನಾನು ಆಮೇಲೆ ತಿಂತೀನಿ ಅಪ್ಪ. ಇವತ್ತು ಎಲ್ಲ ಅಡ್ಗೆ ಮಾಡಿದ್ದು ಜಾನಕಿ ಅಕ್ಕನೇ. ಹೆಮ್ಮೆಯಿಂದ ಹೇಳ್ಕೊಳ್ಳೋದಿಕ್ಕೆ
ಅದೇನಾದ್ರೂ ನನ್ ಮಗ ಕೊಟ್ಟಿರೋ ಇಂಟರ್ವ್ಯೂನಾ? ಅಡಿಗೆ ಅಷ್ಟೇ. ಅದೇನು ಹಾಗೆ ಹೇಳ್ತಿದ್ದೀರಮ್ಮ? ಅದಕ್ಕೆ ಅಡಿಗೆ ಮಾಡೋದನ್ನ ಶೂಟಿಂಗ್ ಮಾಡಿ ಟಿವಿಲಿ ಹಾಕಿದ್ರೆ. ಶಿವರಾಜು, ಅಂತ ಪ್ರಯತ್ನ ಎಲ್ಲ ಮಾಡಕ್ ಹೋಗ್ಬಿಡಿ. ನನಗೆ ಇಂಟರ್ನೆಟ್ ಕನೆಕ್ಷನ್ ಬೇಕು. ನಾನು ಅಂತದ್ ಏನ್ ಕೇಳ್ದೆ ಅಂತ ಎಲ್ರೂ ಹಾಗ್ ನೋಡ್ತಿದ್ದೀರಾ? ಇವಾಗ ನೀನ್ ಕೇಳಿದ್ದು ಸಾಂಬಾರ ರಸಮ್ಮ? ಇಂಟರ್ನೆಟ್. ಇಂಟರ್ನೆಟ್ ಅಂದ್ರೆ ಪ್ರಪಂಚದಲ್ಲಿರೋ ಎಲ್ಲಾನು ಅದ್ರಲ್ಲಿ ನೋಡ್ಬೋದು ಅಂತ. ಓ, ಆದ್ಯಾ, ಸುಮ್ನೆ ಊಟ ಮಾಡು. ತಿನ್ಬೇಕಾದ್ರೆ ಮಾತಾಡ್ಬಾರ್ದು ಅಂತಾರೆ, ಆದ್ರೆ ಈ ಟೈಮಲ್ಲೇ ತಾನೇ ಎಲ್ಲರೂ ಸಿಗೋದು. ಇಲ್ಲಿ ಅದ್ರ ಅಗತ್ಯ ಯಾವತ್ತೂ ಬಂದಿಲ್ಲ. ನನಗದ್ರಿಂದ ಕೆಲ್ಸ ಇದೆ. ಫ್ರೆಂಡ್ಸ್ ಹತ್ರ ಮಾತಾಡ್ಬೇಕು. ಆನ್ಲೈನ್ ಕ್ಲಾಸಸ್ ಕೂಡ ಇರುತ್ತೆ. ಆಗಲ್ಲ. ನನಗ್ ಬೇಕು. ನನಗೆ ಬೇಕು. ಅಲ್ಲರಿ, ಅವಳು ಇಷ್ಟೊಂದು ಹಠ ಮಾಡ್ತಿದ್ದಾಳೆ ಅಂದ್ರೆ ಅವಳಿಗೆ ಅದರ ಅವಶ್ಯಕತೆ ಎಷ್ಟಿದೆಯೋ ಏನೋ. ಸ್ವಲ್ಪ ಯೋಚನೆ ಮಾಡಿ ನೋಡಿ. ಮೊಬೈಲ್ ಅನ್ನ ಅವ್ರ ಅಪ್ಪನ ಹತ್ರ ಮಾತಾಡಕ್ಕೋಸ್ಕರ ಉಪಯೋಗಿಸ್ಕೋತಾಳೆ ಅಂತ ಸುಮ್ಮನೆ ಇದ್ದೀನಿ. ಮನೇಲಿ ಇಂಟರ್ನೆಟ್ ಇದ್ರೇನೆ ಓದಕ್ಕಾಗತ್ತೆ ಅನ್ನೋದಾದ್ರೆ ಅಂತ ಓದೇ ಬೇಕಾಗಿಲ್ಲ. ಬೇಕು ಅಂದ್ರೆ ಸಿಟಿ ಕಾಲೇಜ್ಗೆ ಕಳಿಸ್ಕೊಡ್ತೀನಿ. ಒಬ್ರು ನೋಡಿ ಇನ್ನೊಬ್ರು ಇಲ್ಲ ಸಲದನ್ನ ಕೇಳ್ಕೊತಾ ಇದಾರೆ ಇಲ್ಲಿ. ಹೀಗ್ ತಿಂದೆ ಹೊರಟೋದ್ರೆ ಆಗಲ್ಲ ಅಂತನ ಅರ್ಥ. ನಾನು ತಿಂದೆ ಹೋದ್ರೆ ನನಗೂ ಬೇಕು ಅಂತಾನೆ ಅರ್ಥ. ಲೋ ಸೀನು, ಏನು ಅಂದ್ರೆ ನಿಂತ್ಕೊಳ್ಳಿ. ಅಮೆರಿಕ ಹುಡುಗಿ ಬಂದಾಗಿಂದ ವೆಂಕಟ್ರಾವ್ ಅಣ್ಣನ್ ಬಿಟ್ರೆ ಯಾರು ಸರಿಯಾಗಿ ಊಟನೇ ಮಾಡ್ತಿಲ್ಲ ಅತ್ಗೆ. ಅವ್ರು ಮಾತ್ರ ಹೊಟ್ಟೆ ತುಂಬಾ ತಿಂತಿದ್ದಾರೆ ಅನ್ಕೊಂಡಿದ್ಯಾ? ಅಯ್ಯೋ, ಅಂತದೇನೂ ಇಲ್ಲ. ಆ ಹುಡುಗಿ ವರ್ತನೆ ಇಷ್ಟ ಆಗದೆ ಗಬ ಗಬ 2 ತುತ್ತು ತಿಂದು ರೂಮ್ಗೆ ಹೋಗಿ ಮಲ್ಕೋತಾರೆ ಅಷ್ಟೇ. ಏನೇ ಆದ್ರೂ ಆದ್ಯಾಗೆ ಧೈರ್ಯ ಜಾಸ್ತಿನೇ. ಭಾವನವ್ರು ಬೇಡ ಅಂದ್ರೆ ಆ ಹುಡುಗಿ ಬೇಕು ಅಂತಿದ್ದಾಳೆ. ಚಿಕ್ಕ ಮಕ್ಳು ಕೂಡ ಇಷ್ಟ ಹಠ ಮಾಡಲ್ಲ. ಎಲ್ರ ಹಾಗಲ್ಲ ಅವಳು. ಹಠ ಹಿಡಿದ್ಲು ಅಂದ್ರೆ ಕೊಡಿಸ್ಲೇಬೇಕಾಗತ್ತೆ.
ಆದ್ರೆ ಅಷ್ಟ್ರಲ್ಲಿ ಎಷ್ಟು ಜಗಳಗಳಾಗತ್ತೋ. ನಮ್ ಗೌರಕ್ಕನ್ ಮಗಳು ಚಾರು ಸ್ವಲ್ಪನೂ ಹೀಗೆಲ್ಲ ಇಲ್ಲ. ಅತ್ತಿಗೆ ಬರ್ತಾ ಇದ್ದಾಳೆ, ಮಾತ್ ಬದಲಾಯಿಸು. ಅಕ್ಕ, ನಾವು ಊಟ ಮಾಡೋಣ ಬನ್ನಿ. ನನಗೆ ಹಸಿವಿಲ್ಲ ಪಾರ್ವತಿ, ನೀವು ಊಟ ಮಾಡಿ. ಯಾಕೆ ಹಸ್ವಿಲ್ಲ ಅಕ್ಕ? ನಮ್ಮಣ್ಣ ಅರ್ಧ ಹೊಟ್ಟೆ ತಿಂದ್ರೆ ಅತ್ತಿಗೆ ತಿಂತಾಳ? ಬಾಯ್ ಬಿಟ್ಟು ಒಂದೆರಡು ಮಾತು ಬೈದ್ರಾದ್ರೂ ಚೆನ್ನಾಗಿರುತ್ತೇನೋ. ಅದು ಸರಿ ಅನ್ನಿ, ಇಂಟರ್ನೆಟ್ ಅದು ಇದು ಅಂತ ಮನೆ ಖರ್ಚು ಜಾಸ್ತಿ ಆಗ್ಬಿಡುತ್ತೇನೋ. ಬೇಡಿಕೆ ಆ ಹುಡುಗಿದು ಖರ್ಚನ್ನ ನಾವು ಮಾಡ್ಬೇಕಾ? ಆ ದಿನ ಖರ್ಚನ್ನೆಲ್ಲ ನಾನೇ ನೋಡ್ಕೊಳ್ತೀನಿ. ನಾನು ಹೇಳಿದ ಹಾಗಲ್ಲ ಅತ್ತಿಗೆ. ನೀನು ಹೇಳೋದ್ರಲ್ಲಿ ಯಾವ ತಪ್ಪು ಇಲ್ಲ ಪದ್ಮ. ಅವಳ ಖರ್ಚು ವೆಚ್ಚ ಎಲ್ಲ ನನಗ್ ತಾನೇ ಸಂಬಂಧಪಟ್ಟಿದ್ದು. ನೀವು ಕೋಪದಲ್ಲಿ ಹೇಳ್ತಿಲ್ಲ ಅಲ್ವಾ ಅಕ್ಕ? ನೀವು ಕೂಡ ಯೋಚನೆ ಮಾಡಿ ಮಾತಾಡ್ಬೇಕು ಪಾರ್ವತಿ. ಅಮೆರಿಕದಲ್ಲಿ ಹುಟ್ಟಿ ಬೆಳೆದವಳಲ್ವಾ, ಅಲ್ಲೇನು ಪದ್ಧತಿಗಳಿರುತ್ತೋ ಅದನ್ನು ಅಳವಡಿಸ್ಕೊಂಡು ಬಂದಿರ್ತಾಳೆ. ನಾನ್ ಸತ್ತೋಗಿಲ್ಲ, ನಿನ್ ರೂಪದಲ್ಲಿ ಅವಳ ಜೊತೆ ಇದ್ದೀನಿ ಅಂತ ಆದ್ಯಾಗಿ ಹೇಳಕ್ಕ. ನನ್ ಬಗ್ಗೆ ಎಷ್ಟ್ ಚೆನ್ನಾಗಿ ಯೋಚನೆ ಮಾಡಿದ್ಯಾ ಅಮ್ಮಮ್ಮ. ನೀನಿಲ್ದೇ ಇರುವಾಗ್ಲೂ ನಾನು ಹೇಗ್ ಸಂತೋಷವಾಗಿರ್ಬೇಕು ಅಂತ ಅರ್ಥ ಮಾಡಿಸ್ದೆ. ಆದ್ರೆ ಇಲ್ಲಿ ಇಷ್ಟು ಜನ ಇದ್ರೂ ಕೂಡ ನಿನ್ ಸ್ಥಾನನ ಯಾರಿಗೂ ತುಂಬಿಸೋಕೆ ಆಗ್ತಿಲ್ಲ. ಇವ್ರಿಗೆಲ್ಲ ಪ್ರೀತಿ ಇದ್ರೆ ಅಲ್ವಾ ಯಾವ ಕಂಡೀಷನ್ ಹಾಕ್ಬೇಕು ಅಂತ ನೋಡ್ತಿದ್ದಾರೆ ಹೊರತು ಹೇಗ್ ಸಂತೋಷ ಪಡಿಸ್ಬೇಕು ಅಂತ ಯಾರು ಯೋಚಿಸೋದಿಲ್ಲ. ನಾನ್ ಏನ್ ಕೇಳ್ಬಿಟ್ಟೆ? ಇಂಟರ್ನೆಟ್ ಹಾಕ್ಸಿದ್ರೆ ನನ್ ಪಾಡಿಗೆ ನನ್ ಕೆಲ್ಸನ ನೋಡ್ಕೋತೀನಲ್ವಾ, ನನ್ ಫ್ಯೂಚರ್ಗೋಸ್ಕರ ಅದನ್ನ ಯೂಸ್ ಮಾಡ್ಕೋತೀನಲ್ವಾ. ಆದ್ರೆ ಇವ್ರ ಮನ್ಸಲ್ಲಿ ಬರೀ ಅನುಮಾನನೇ ತುಂಬಿದೆ. ಯಾರೇ ಆದ್ರೂ ಸರಿ ಅವ್ರ ತರಾನೇ ಇರ್ಬೇಕು ಅನ್ಕೊಳ್ತಾರೆ. ನನ್ ಮುಂದೆ ಹೋಗ್ತೀನಿ ಅಂದ್ರು ನನ್ನ ಹಿಂದೆ ಕೇಳುತ್ತಾರೆ. ಆದ್ಯಾ, ನಿನ್ನ ನೋವನ್ನೆಲ್ಲ ನಿಮ್ಮಮ್ಮನ ಹತ್ರ ಹೇಳ್ಕೊಳ್ತಿದ್ಯಾ? ಹೀಗ್ ಮಾಡೋದ್ರಿಂದನೂ ನಿಮ್ಗೇನಾದ್ರೂ ತೊಂದರೆ ಆಗ್ತಿದ್ಯಾ? ಅಯ್ಯಯ್ಯೋ, ಯಾಕಮ್ಮ ಹಾಗೆಲ್ಲ ಅನ್ಕೊಳ್ತೀಯಾ? ನಮ್ಮಮ್ಮನ್ ಫೋಟೋ ನೋಡ್ಕೊಂಡ್ ಮಾತಾಡಿದ್ರೆ ನನ್ ನೋವೆಲ್ಲ ಸ್ವಲ್ಪ ಕಡಿಮೆ ಆಗತ್ತೆ. ಅದೇ ನಿಮ್ ಜೊತೆ ಮಾತಾಡಿದ್ರೆ ನನ್ ನೋವು ಇನ್ನೂ ಜಾಸ್ತಿ ಆಗತ್ತೆ. ನಿನಗ್ ಸಮಾಧಾನ ಮಾಡೋದಕ್ ಬಂದ್ರೆ ಹೀಗ್ ಮಾತಾಡ್ತಿದ್ಯಲ್ಲ ಆದ್ಯಾ. ನನ್ ಮೇಲ್ ಯಾರೂ ಕರುಣೆ ತೋರ್ಸೋದೇನ್ ಬೇಕಾಗಿಲ್ಲ. ನಾನ್ ಕೇಳಿದ್ದನ್ನ ತಗೊಂಡ್ ಬಂದು ಕೊಡಿ. ಇದಕ್ ಮೊದ್ಲು ಇಂಟರ್ನೆಟ್ ಅನ್ನೋ ಮಾತು ನನ್ ಬಾಯಿಂದ ಬಂತು ಅಂತ ನನಗ್ ತುಂಬಾ ಬೈದ್ರು ಅಕ್ಕ. ಅದೇ ಈ ಮನೆ ಪದ್ಧತಿ. ನಿನ್ನ ನೋವನ್ನೆಲ್ಲ ನಿಮ್ಮಮ್ಮನ ಹತ್ರ ಹೇಳ್ಕೊಳ್ತಿದ್ಯಾ? ಹೀಗ್ ಮಾಡೋದ್ರಿಂದನೂ ನಿಮ್ಗೇನಾದ್ರೂ ತೊಂದರೆ ಆಗ್ತಿದ್ಯಾ?
ಅಯ್ಯಯ್ಯೋ, ಯಾಕಮ್ಮ ಹಾಗೆಲ್ಲ ಅನ್ಕೊಳ್ತೀಯಾ? ನಮ್ಮಮ್ಮನ್ ಫೋಟೋ ನೋಡ್ಕೊಂಡ್ ಮಾತಾಡಿದ್ರೆ ನನ್ ನೋವೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಅದೇ ನಿಮ್ ಜೊತೆ ಮಾತಾಡಿದ್ರೆ ನನ್ ನೋವು ಇನ್ನೂ ಜಾಸ್ತಿ ಆಗುತ್ತೆ. ನಿನಗ್ ಸಮಾಧಾನ ಮಾಡೋದಕ್ ಬಂದ್ರೆ ಹೀಗ್ ಮಾತಾಡ್ತಿದ್ಯಲ್ಲ ಆದ್ಯಾ. ನನ್ ಮೇಲ್ ಯಾರೂ ಕರುಣೆ ತೋರ್ಸೋದೇನ್ ಬೇಕಾಗಿಲ್ಲ. ನಾನ್ ಕೇಳಿದ್ದನ್ನ ತಗೊಂಡ್ ಬಂದು ಕೊಡಿ. ಇದಕ್ ಮೊದ್ಲು ಇಂಟರ್ನೆಟ್ ಅನ್ನೋ ಮಾತು ನನ್ ಬಾಯಿಂದ ಬಂತು ಅಂತ ನನಗ್ ತುಂಬಾ ಬೈದ್ರು ಅಕ್ಕ. ಅದೇ ಈ ಮನೆ ಪದ್ಧತಿ. ನಿನಗೇನ್ ಬೇಕು ಅನ್ನೋದನ್ನ ನಾನು ಅರ್ಥ ಮಾಡ್ಕೋತೀನಮ್ಮ. ಅದು ಎಲ್ರಿಗೂ ಅರ್ಥ ಆಗ್ಬೇಕು ಅಂದ್ರೆ ಅದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತಮ್ಮ. ಎಷ್ಟು 6 ತಿಂಗಳ? ಅಷ್ಟು ಸಮಯ ತಗೊಳ್ಳಲ್ಲ ಆದ್ಯಾ. ಅಲ್ಲಿವರೆಗೂ ಯಾರಿರ್ತಾರೋ, ಯಾರು ಹೋಗಿರ್ತಾರೋ. ಅಮ್ಮ, ಆದ್ಯನ್ ಕೋಪ ಕಡಿಮೆ ಆಗ್ಬೇಕು ಅಂದ್ರೆ ಆ ಇಂಟರ್ನೆಟ್ನ ಹಾಕ್ಸ್ಬೇಕು ಅಂತ ನೀನೇ ಅಪ್ಪನ್ಗೆ ಹೇಳ್ಬೇಕು. ನಾನು ಹೇಳಿದ್ರೆ ಕೇಳಲ್ಲಮ್ಮ ಅವರು. ದೊಡ್ಡಪ್ಪನ ಹತ್ರ ಮಾತಾಡೋ ಧೈರ್ಯ ನಿಮ್ಗೂ ಆದಿ ಅಕ್ಕನ್ಗಿದೆ ಅಂತ ನನ್ಗೆ ನಂಬಿಕೆ ಇದೆ ದೊಡ್ಡಮ್ಮ. ಆದ್ಯ ಹಾಗೆ ಮಾತಾಡಿದ್ದಕ್ಕೆ ಬೇಜಾರ್ ಮಾಡ್ಸಿದ್ರು ಅಲ್ವಾ? ಇವಾಗ ದೊಡ್ಡಮ್ಮನ್ನ ಬೈತಾರಾ? ನಾನೇನ್ ಅಳ್ತಾ ಇಲ್ಲ. ಅಮ್ಮನ್ ಹಾಗೆ ನೋಡ್ಕೋತೀನಿ ಅಂತ ಹೇಳಿದ್ದೋರು ಏನು ಮಾಡಕ್ ಆಗ್ತಿಲ್ವಲ್ಲ ಅಂತ ಕೊರಗ್ತಾ ಇದ್ದಾರೆ. ಕೇಳಿಸ್ಕೊಂಡ್ಯಲ್ಲಮ್ಮ? ಕೇಳಿಸ್ಕೊಂಡೆ. ಅವಳು ಹೇಳಿದ್ದು ನನಗೇನೆ. ಆದ್ರೆ ಈ ಪರಿಸ್ಥಿತಿಲಿ ನಾನು ಹೋಗಿ ನಿಮ್ಮಪ್ಪನ ಹತ್ರ ಕೇಳಿದ್ರೆ ಅವ್ರು ಏನ್ ಹೇಳ್ತಾರೋ ಏನೋ. ನನಗೊಂಥರ ಭಯ. ನಿನ್ ಹಿಂದೆ ನಾನು ಇರ್ತೀನಿ ಅಮ್ಮ. ನಾವಿಬ್ರು ನಿಮ್ ಹಿಂದೆನೇ ಇರ್ತೀವಿ ದೊಡ್ಡಮ್ಮ. ಬಾ. ಅಲ್ಲ, ನಾವು ಉಪಯೋಗಿಸ್ತಾ ಇರೋದು ಕೂಡ ಇರಬಹುದು. ಈ ಸ್ಟ್ರೀಟ್ ಎಷ್ಟು ಚೆನ್ನಾಗಿದೆ ಅಕ್ಕ. ಇಲ್ಲೋಡು, ಆ ಕಾರು ಒಬ್ಬಾ ಎಷ್ಟು ಚೆನ್ನಾಗಿದೆ ಅಲ್ವಾ? ಎಲ್ಲ ಗಾಜಿನ ಬಿಲ್ಡಿಂಗ್ ಎಷ್ಟು ದೊಡ್ಡದಾಗಿದೆ. ಯಪ್ಪ, ನನ್ಗೂ ಕೂಡ ಒಂದ್ಸಲ ಅಮೆರಿಕ ನೋಡ್ಬೇಕು ಅನಿಸ್ತಿದೆ ಅಕ್ಕ. ಬಿಟ್ಟು ದೊಡ್ಡಪ್ಪ, ಅದನ್ನ ಇಲ್ಲಿಗೆ ತಗೊಂಡ್ ಬಾ. ನಾನ್ ಕೇಳಿದ್ದು ಲ್ಯಾಪ್ಟಾಪ್ನ ಬಿಟ್ಟು. ತಗೊಂಡ್ ಬರ್ತೀನಿ ದೊಡ್ಡಪ್ಪ.
ಇಂಥದ್ದೆಲ್ಲ ಇಲ್ಲಿರೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ ಮೇಲೂ ಕೂಡ ಹೇಗ್ ತಗೊಂಡ್ ಬಂದೆ ಇದನ್ನ ನೀನು? ಇನ್ನು ಏನೇನಿದ್ಯೋ ಇಂಥದನ್ನ ನಾನು ಇಲ್ಲಿವರೆಗೂ ಯಾವತ್ತೂ ನೋಡೇ ಇಲ್ಲ. ಅಮೆರಿಕ ಅಲ್ವಾ? ಬೇಡ ರೀ, ಅದನ್ನೇನು ಮಾಡ್ಬೇಡಿ, ಕೊಟ್ಬಿಡಿ ಅವಳಿಗೆ. ಅದನ್ನ ಇಲ್ಲಿಗೆ ತಗೊಂಡ್ ಬಾ. ನಾನ್ ಕೇಳಿದ್ದು ಲ್ಯಾಪ್ಟಾಪ್ನ ಬಿಟ್ಟು. ತಗೊಂಡ್ ಬರ್ತೀನಿ ದೊಡ್ಡಪ್ಪ. ಇಂಥದ್ದೆಲ್ಲ ಇಲ್ಲಿರೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ ಮೇಲೂ ಕೂಡ ಹೇಗ್ ತಗೊಂಡ್ ಬಂದೆ ಇದನ್ನ ನೀನು? ಇನ್ನು ಏನೇನಿದ್ಯೋ ಇಂಥದನ್ನ ನಾನು ಇಲ್ಲಿವರೆಗೂ ಯಾವತ್ತೂ ನೋಡೇ ಇಲ್ಲ. ಅಮೆರಿಕ ಅಲ್ವಾ? ಬೇಡ ರೀ, ಅದನ್ನೇನು ಮಾಡ್ಬೇಡಿ, ಕೊಟ್ಬಿಡಿ ಅವಳಿಗೆ. ಬೇಡ ಮಾಮ. ನನಗೆ ನನ್ನ ಮಮ್ಮ ಇಲ್ಲ. ನನ್ನ ಹತ್ರ ಇರೋದು ಅವಳ ನೆನಪುಗಳು ಮಾತ್ರ. ನೀವ ಲ್ಯಾಪ್ಟಾಪ್ ನ ಬ್ರೇಕ್ ಮಾಡಿದ್ರೆ ಆ ಮೆಮೊರೀಸ್ ಕೂಡ ಇಲ್ದಿರೋ ಹಾಗಾಗ್ಬಿಡುತ್ತೆ. ನಿಮಗ್ ಕೈ ಮುಗಿದ್ ಕೇಳ್ಕೊತೀನಿ, ಆ ಲ್ಯಾಪ್ಟಾಪ್ ನ ಮಾತ್ರ ಬ್ರೇಕ್ ಮಾಡಬೇಡಿ ಪ್ಲೀಸ್, ಪ್ಲೀಸ್. ತಾಯಿಯ ಬೆಲೆ ಗೊತ್ತಿರೋನಾಗಿರೋದಕ್ಕೆ, ನಿಮ್ಮ ಅಮ್ಮನ ನೆನಪುಗಳನ್ನ ನೋಡ್ಕೊಳ್ಳೋದಕ್ಕೆ ಮಾತ್ರನೇ ಇದನ್ನ ಬಿಡ್ತಾ ಇದ್ದೀನಿ. ಇದಕ್ಕೆ ಇಂಟರ್ನೆಟ್ ಕನೆಕ್ಷನ್ ಏನಾದ್ರೂ ಇದ್ರೆ, ಈ ಲ್ಯಾಪ್ಟಾಪ್ ಅನ್ನ ರಾಜಲಕ್ಷ್ಮಿ ಮುಟ್ಟಿದ್ರೆ ಇದರಿಂದ ಎಷ್ಟು ಉಪಯೋಗ ಇದೆ ಅಂತ ಯಾರಾದ್ರೂ ನಿನ್ನ ಕೇಳಿದ್ರು, ನೀನು ಹೇಳಿದ್ರು, ನಿಮ್ಮ ಅಮ್ಮನ ನೆನಪುಗಳು ನಿನಗೆ ಯಾವತ್ತಿಗೂ ಇಲ್ದಿರೋ ಹಾಗಾಗತ್ತೆ. ಜಾನಕಿ, ಅದ್ಭುತವಾಗಿದೆ, ಎಲ್ಲ ಸರಿಯಾಗಿದೆ. ನನ್ಗೆ ನನಗೂ ಕೊಡಿ ಅಕ್ಕ. ಸಹಾಯ ಮಾಡಿದ ಸೀನುಗೆ ಇದು, ಆಮೇಲೆ ಮಿಕ್ಕಿದವ್ರಿಗೆ. ಮತ್ತೆ ಅತ್ತೆಗ್ ಮಾತ್ರ ಕೊಟ್ಬಿಟ್ರಲ್ಲ? ಅವ್ರ ಲೆಕ್ಕದಲ್ಲಿ ಇಲ್ಲ ಬಿಡು. ಅಂದ್ರೆ ಅತ್ತೆ ಅಂದ್ರೆ ದೊಡ್ಡವರಲ್ವಾ, ಈ ಮನೆಗೆ ರಾಜಮಾತೆ ಇದ್ದ ಹಾಗಲ್ವಾ. ಅಲ್ಲ, ಅವ್ರನ್ನ ನಮ್ ಜೊತೆ ಹೇಗ್ ಸೇರಿಸ್ಕೊಳ್ಳೋದು ಹೇಳಿ, ಅದಕ್ಕೆ ಹಾಗೆ ಹೇಳಿದೆ. ಜನಕಮ್ಮ, ನನಗೂ ಒಂದು ತುತ್ತು ಕೊಡಿ. ಅಬ್ಬಾ,
ತಂಗೆಮ್ಮ ಅವಗಾಯ ಮಾಡೋದ್ರಲ್ಲಿ ನಿನ್ನ ಬಿಟ್ರೆ ಯಾರೂ ಇಲ್ಲ ಕಣಮ್ಮ. ಆದ್ಯ ಎಲ್ಲಿ ಕೈ ನೀಡು. ಏನದು ಪ್ರಸಾದನಾ? ಇದನ್ ನೋಡಿದ್ಮೇಲೂ ಪ್ರಸಾದ ಅಂತ ಕೇಳ್ತಾಳಲ್ಲ, ಇವಳಿಗೆ ಲೋಕಜ್ಞಾನ ಇದ್ದಂಗೆ. ತಮ್ಮ ಜಾಸ್ತಿ ಆಗಿ ತೊಲೆಯಿಂದ ಜೇನ್ ತುಪ್ಪದ ಹಾಗೆ ಸುರಿತಾ ಇದೆ. ಟಪ್ಪ ಫೆಲೋ. ಆದ್ಯ ಅಮ್ಮ ಮಾಡಿ. ಆದ್ಯ ಎಲ್ಲಿ ಕೈ ನೀಡು. ಏನದು ಪ್ರಸಾದನಾ? ಇದನ್ ನೋಡಿದ್ಮೇಲೂ ಪ್ರಸಾದ ಅಂತ ಕೇಳ್ತಾಳಲ್ಲ, ಇವಳಿಗೆ ಲೋಕಜ್ಞಾನ ಇದ್ದಂಗೆ. ತಮ್ಮ ಜಾಸ್ತಿ ಆಗಿ ತೊಲೆಯಿಂದ ಜೇನ್ ತುಪ್ಪದ ಹಾಗೆ ಸುರಿತಾ ಇದೆ. ಟಪ್ಪ ಫೆಲೋ. ಆದ್ಯ ಅಮ್ಮ ಮಾಡಿರೋ ಆವ್ಗಾಯ್ ತುಂಬಾ ರುಚಿಯಾಗಿರುತ್ತೆ. ಒಂದ್ಸಲ ತಿಂದೆ ಅಂದ್ರೆ ನೀನ್ ಬೇಡ ಅಂತ ಹೇಳಲ್ಲ. ಹೌದು ಆದ್ಯಕ್ಕ, ಅಮೆರಿಕಾಲಿ ಇಂಥದೆಲ್ಲ ಸಿಗೋದಿಲ್ಲ ಅಲ್ವಾ? ಒಂದ್ಸಲ ಇದನ್ ಟೇಸ್ಟ್ ಮಾಡು. ಪ್ಲೇಟಿಗೆ ಹಾಕೊಂಡ್ ತಗೊಂಡ್ ಬಾ ಬಿಟ್ಟು. ಹಾಗನ್ಕೊಂಡಿದ್ರೆ ನಾವ್ ತಟ್ಟೆಗ್ ಹಾಕೊಂಡೆ ತಿಂತಿದ್ವಿ. ಕೈಯಲ್ಲಿ ಕಲ್ಸಿರೋ ಆವಗಾಯನ್ನ ಕೈಯಲ್ಲಿ ತಿಂದ್ರೇನೆ ರುಚಿ. ನೀನೇನಾದ್ರೂ ಕೈ ಕೊಡ್ಲಿಲ್ಲ ಅಂದ್ರೆ ಜಾನಕಿನೇ ನೀನ್ ಬಾಯಿಗೆ ಹಾಕೋ ತರ ಇದ್ದಾಳೆ. ಕೈ ಕೊಡು. ಆದ್ಯ ತಗೋಮ್ಮ, ನಿನಗಿದಿಷ್ಟ ಆದ್ರೆ ಇನ್ನೂ ಒಂದು ತುತ್ತು ಕೊಡ್ತೀನಿ. ತಗೋ. ದೊಡ್ಡಮ್ಮ ನಾನು ಕೊಡಿ. ತುಪ್ಪ ಹಾಕೊಡ್ತೀನಿ ಇರಪ್ಪ. ಆದ್ಯ ತಗೋ ತಗೋ. ಇವಾಗ ಸೊಪ್ಪು ಕೀಳಿಯತ್ತೆ. ಏನೆಲ್ಲ ಹಾಗೆ ನೋಡ್ತಿದ್ದೀರಾ? ಆ ಹುಡುಗಿ ನೀರ್ ಕುಡಿಸಿಲ್ಲ ಅಂದ್ರೆ ನಮ್ ನೆತ್ತಿ ಮೇಲೆ ತಾಂಡವ ಆಡೋ ತರ ಇದ್ದಾಳೆ. ಹೋಗ್ ನೀರ್ ತಗೊಂಡ್ ಆಯ್ತಮ್ಮ. ಇನ್ನೊಂದ್ ಕೈ ತುತ್ತು ತಗೋತೀರಾ? ನೋ. ಅಷ್ಟೇ ಬಿಡು. ಅಮೆರಿಕದವ್ರಿಗೆ ಮುತ್ತಿನ ಬಗ್ಗೆ ಗೊತ್ತೇ ಹೊರತು ಆವಾಗ ತುತ್ತಿನ ಬಗ್ಗೆ ಏನ್ ಗೊತ್ತಿರುತ್ತೆ? ಆಗ್ಬಿಡ್ತಾ? ಆ ಹುಡುಗಿ ಕಾರ ಇವನಿಗೆ ತಗ್ಲಿದೆ ಅನ್ಸತ್ತೆ. ಅವಳು ತುಳಿದ್ಬಿಟ್ಟು ಹೋದ್ಲು. ಸೊಕ್ಕು ಜಾಸ್ತಿ ಆಗಿರ್ಬೇಕು. ಜಾನಕಿ, ಅಭ್ಯಾಸ ಇಲ್ದಿರೋರ್ಗೆ ಅನ್ನ ಕೂಡ ಅರ್ಗಲ್ಲ ಅಂತ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು. ಅತ್ತೆ ಮಾತಲ್ಲಿ ಏನೋ ನಿಗೂಢ ಅರ್ಥ ಇದ್ದೇ ಇರುತ್ತೆ. ನಿನ್ಗೆ ಅರ್ಥ ಆಗಿಲ್ಲ ಅಂದ್ಮೇಲೆ ನಮ್ಗೆ ಅರ್ಥ ಆಗುತ್ತಮ್ಮ. ಬಾಯ್ ಮುಚ್ಚ. ಅತ್ತೆ, ಯಾರ್ ಮಾತ್ಗೂ ತಲೆ ಕೆಡ್ಸ್ಕೋಬೇಡಿ. ಈ ಹೊಸ ಆವಗಾಯನ ಮಾವ ರುಚಿ ನೋಡಿದ್ರು ಅನ್ಕೊಳ್ಳಿ, ನಿಮ್ಮನ್ನ ಎತ್ಕೊಂಡು ಗಿರಗಿರ ಅಂತ ತಿರುಗ್ಬಿಡ್ತಾರೆ. ಬರೀ ರಾಜಲಕ್ಷ್ಮಿ ಅಂತ ಹೆಸರಿಟ್ರೆ ಬರ್ತಿಲ್ಲ ಕಣೆ. ಆ ಹೆಸರಲ್ಲಿ ತುಂಬಾ ಜನ ಅಕೌಂಟ್ ನ ಓಪನ್ ಮಾಡಿದ್ದಾರೆ. ಅದಕ್ಕೆ ನಿನ್ ಹೆಸರು ಮುಂದೆ ಸ್ವೀಟ್ ಅಂತ ಇಟ್ಟಿದೀನಿ. ಬಂತ?
ಕಂಗ್ರ್ಯಾಚುಲೇಷನ್ ಸ್ವೀಟ್ ರಾಜಲಕ್ಷ್ಮಿ. ಪಾಸ್ವರ್ಡ್ ನೆನ್ಪಿಟ್ಕೋ. ಏನು? ಅಮಾಯಕ ಹುಡುಗಿ. ಅದೇ ಪಾಸ್ವರ್ಡ್ ಅಕ್ಕ. ಅದ್ ನೆನ್ಪಿರತ್ತೆ ಬಿಡು. ನೋಡು, ಈ ಕಡೆ ಫೋಟೋ ಕೂಡ ಹಾಕೋಬಹುದು. ಯಾರ್ದು? ನಿಂದೆ. ನಿನ್ ಗಂಡ ಆಗೊಂದೇನಾದ್ರೂ ಇಟ್ಕೋತೀಯಾ ಏನು? ನೋಡಿಲ್ಲಿ, ಇಲ್ಲಿ ಕಾಮೆಂಟ್ ಕೂಡ ಟೈಪ್ ಮಾಡಬಹುದು. ನೀನ್ ಬಂದ್ ಕೂತ್ಕೋ. ನಾನು ಇದೀನಲ್ವಾ, ಕೂತ್ಕೋ ಕೂತ್ಕೋ. ಟೈಪ್ ಮಾಡು. ನಮ್ಮ ಮನೇಲಿ ಈ ತರದ್ದೆಲ್ಲ ಏನಿಲ್ಲ. ಏನು ಎಲ್ಲ ವಿಚಿತ್ರವಾಗಿ ಅನಿಸ್ತಾ ಇದೆ. ಹೇ, ಹಾಗಲ್ಲ, ನಾನ್ ತೋರಿಸ್ತೀನಿ. ಹೀಗೆ ಸರ್ ನಮಸ್ಕಾರ. ನಮಸ್ಕಾರ. ಪಂಚಾಯತಿಗೆ ಸಂಬಂಧಪಟ್ಟಿರೋ ಕಾಗದಗಳು ಬಂದಿದೆಯಂತಲ್ವಾ, ಅದನ್ನ ಪ್ರಿಂಟ್ ಔಟ್ ಕೊಡಿ. ಸರಿ ಸರ್. ಕೋಳಿ ಕೂಗೋಕ್ಕೂ ಮುಂಚೆ ಹೇಳಿ ಅಂದ್ರೆ ಒಬ್ರು ಕೇಳೋದಿಲ್ಲ. ಜಾನಕಿ ಒಬ್ಳೆ ಕೋಳಿ ಕೂಗೋಕ್ಕೂ ಮುಂಚೆ ಎದ್ದೇಳೋದು. ಒಬ್ಳೆ ಎಷ್ಟ್ ಕೆಲ್ಸ ಅಂತ ಮಾಡ್ತಾಳೆ. ನಾವೆಷ್ಟೇ ಮಾಡಿದ್ರು ನಮ್ಮಮ್ಮನ್ ಕಣ್ಣು ಕಾಣಿಸಲ್ಲ ಅನ್ಸುತ್ತೆ. ಕೇಳಿಸ್ಬಿಡತ್ತಲ್ಲಿ. ಅಲ್ಲವ್ರ ಕಿವಿಗ್ ಬಿತ್ತು ಅಂತ ಅನ್ಕೊಳ್ಳಿ, ನೀರಿಗ್ ಬದಲು ಕೆರೋಸಿನ್ ಚೆಲ್ ಬಿಡ್ತಾರೆ. ಈ ಕಡೆ ಏನ್ ಬರಲ್ಲ ಬಿಡಿ. ಯಾಕೆ? ನೀವ್ ಕೆಲ್ಸ ಮಾಡ್ತಿರೋ ಹಾಗೆ ಶೋ ಕೊಡ್ತಿದ್ದೀರಲ್ಲ. ಸರಿ ಹೋಯ್ತು. ಇದಿಡ್ಬೇಕಾ? ಯಾವ್ದಿಡ್ಬೇಕು? ಎತ್ತಿಡು ಅಂತ ಹೇಳಿಲ್ಲ ಮಾವ. ಇಡಿಯಟ್ ಅಂತ ನಿನ್ನ ಬೈದ್ಲು. ಓ, ಬೈದ್ಲಾ? ಅಷ್ಟ್ ಲೈಟ್ ಆಗಿ ತಗೊಂತಿದ್ಯಲ್ಲ ಮಾವ. ಲೇ, ಮೊದ್ಲು ಹೋಗ್ಬಿಡ್ಬೇಕಣ, ಇಲ್ಲ ಅಂದ್ರೆ ಇನ್ನೊಂದ್ಸಲ ತಲೆಗ್ ಡಿಚ್ಚಿ ಹೊಡಿ ಅಂತಾಳೆ. ಏಯ್, ನಾನ್ ಯಾಕೆ ಹಾಗೆ ಹೇಳ್ತೀನಿ? ಅನ್ಬಾರ್ದು ಕೂಡ. ಆಗ್ಲೇ ಅಲ್ವಾ ನಿನ್ ತಲೆಯಲ್ಲಿ 2 ಕೊಂಬ್ ಬರೋದು. ಏಯ್, ಕೊಂಬ್ ಯಾಕೋ ಬರುತ್ತೆ? ಈ ತರ ಏನಾದ್ರೂ ನಡೆದಾಗ ತಲೆಗಿಬ್ರು ಸೇರಿ ಒಂದ್ಸಲ ಡಿಚ್ಚಿ ಹೊಡ್ಕೊಂಡ್ರೆ ಕೊಂಬ್ ಬರುತ್ತೆ ಅಂತ ಮಾವ ಹೇಳ್ತಿದಾರಕ್ಕ. ಬರ್ಲಿ ಬಿಡ, ನೀನ್ ಸುಮ್ನಿರು. ನನಗೇನಾದ್ರೂ ಹೆಚ್ಚು ಕಡಿಮೆ ಆಗ್ಲಿ ಅಂತಾನೆ ಹೀಗ್ ಪ್ಲಾನ್ ಮಾಡ್ತಿದ್ದ ನಾನು. ಈಗ ನನಗ್ ಕೊಂಬ್ ಬರ್ದೇ ಇರ್ಬೇಕು ಅಂದ್ರೆ ಇನ್ನೊಂದ್ಸಲ ಡಿಚ್ಚಿ ಹೊಡಿಬೇಕು, ಅಷ್ಟೇ ತಾನೆ? ಅಷ್ಟೇ. ನೋವಾಗುತ್ತಲ್ವಾ ಮಾವ? ಪಾಪ ಯಾಕಾತರ ಮಾಡ್ದೆ? ಲೇ, ಇಂಥವ್ರನ್ನ ನೋಡ್ದಾಗ ಸೈಡ್ ಕೊಡೋದು ಅಥವಾ ನಾವೇ ಸುಮ್ನೆ ಸೈಡ್ಗೆ ಹೋಗ್ಬಿಡ್ಬೇಕು ಕಣ. ಒಬ್ಬೇ ಬರೋ ಹೋಗಿದೆ. ಅದನ್ನೇ ಕೊಂಬನ್ಕೊಳೆ. ಅದಿರ್ಲಿ, ಅಮೆರಿಕಾದಲ್ಲಿ ಓದಿದ್ಯಲ್ಲ, ನೆತ್ತಿ ಮೇಲೆ ಕೊಂಬ್ ಹೆಂಗೆ ಬರುತ್ತೆ ದಡ್ಡ ಶಿಖಾಮಣಿ. ನನಗ್ ತಲೆ ಗೇಟ್ ಮಾಡಿರೋ ನಿನ್ನ ಅಷ್ಟ್ ಈಸಿಯಾಗಿ ಬಿಟ್ಬಿಡ್ತೀನಿ ಅನ್ಕೊಂಡ್ಯಾ? ಯಾಕಮ್ಮ ಚಿನ್ನ, ನನ್ನನ್ ಯಾಕಷ್ಟು ಗಟ್ಟಿಯಾಗಿ ಹಿಡ್ಕೋಬೇಕು ಅಂತಿದ್ಯಾ? ನಾನೆಲ್ಲ ಗಟ್ಟಿಯಾಗಿ ಹಿಡ್ಕೊಂಡಿದ್ದೀನಿ? ನಾನೆಲ್ಲ ಗಟ್ಟಿಯಾಗಿ ಹಿಡ್ಕೊಂಡಿದ್ದೀನಿ? ಮತ್ತ್ಯಾಕೆ ಬಿಡೋದಿಲ್ಲ ಅಂತ ಬಿಲ್ಡಪ್ ಬೇರೆ ಕೊಡ್ತೀಯಾ? ಮಾವ, ಮೊದ್ಲೋಗ್ ಬ್ರಷ್ ಮಾಡು, ಪೂಜೆಗ್ ಟೈಮ್ ಆಗ್ತಿದೆ. ಏನು, ಅವನಿನ್ನು ಬ್ರಷ್ ಮಾಡಿಲ್ವಾ? ಬೆಳಗ್ಗೆನೆ ಎದ್ದು ದೊಡ್ಡಮ್ಮನ್ಗೆ ಸಹಾಯ ಮಾಡ್ತಿದ್ದ, ಅದಕ್ಕೆ ಇನ್ನು ಬ್ರಷ್ ಮಾಡಿಲ್ಲ. ಅಯ್ಯೋ 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 ಅಯ್ಯೋ, ಏನಾಯ್ತಕ್ಕ?
ಆ ವಿಷಯ ಗೊತ್ತಿಲ್ಲದೆ ಅವನಿಗೆ ಹತ್ರ ನಿಂತ್ಕೊಂಡು ಮಾತಾಡ್ದೆ. ಅಮ್ಮ ಎಲ್ರು ಬಂದು ಕೂತ್ಕೊಳ್ಳಿ. ಓಂ ಶ್ರೀಮನ್ಮಹಾಗಣಾಧಿಪತೇ ನಮೋ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ರಮಾ ಸತ್ಯನಾರಾಯಣ ಸ್ವಾಮಿನೇ ನಮೋ ನಮಃ. ಓಂ ಗಣಾನಾತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮಸ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿ ಸಾಧನಂ. ಶ್ರೀ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶಿವಾಯ. ಜಾನಕಕ್ಕ ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ ಅನ್ನೋ ಮಾತು ಬಿಟ್ರೆ ಬೇರೆ ಆಗಿದ್ದಾರೆ ಅಂತ ಅರ್ಥ ಆಗ್ತಿದೆ. ಅತ್ತಿಗೆ ಪಕ್ಕ ಇಲ್ದೆ ಯಾವ ಕೆಲ್ಸನೂ ಮಾಡ್ತಿರೋ ಅಣ್ಣ ಈಗ ಪಕ್ಕಕ್ಕೆ ಇಟ್ಬಿಟ್ಟಿದ್ದಾನೆ. ಓಂ ಮಹಾದೇವಾಯ ನಮಃ. ಓಂ ಕಾಲಾಯ ನಮಃ. ಓಂ ಕಾಲಕಾಲಾಯ ನಮಃ. ಶ್ರೀಮನ್ಮಂದಕಟಾಕ್ಷಲಬ್ಧ ವಿಭವತ್ ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ತ್ರೈಲೋಕ್ಯ ಕುಟುಂಬಿನೀಂ ಸರಸ್ಯಾಂ ವಂದೇ ಮುಕುಂದ ಪ್ರಿಯಾಂ. ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಭಾಭ್ಯಾಂತರಸ್ಸುಚಿಃ. ಪುಂಡರೀಕಾಕ್ಷ ಪುಂಡರೀಕಾಕ್ಷ ಪುಂಡರೀಕಾಕ್ಷಾಯ ನಮೋ ನಮಃ. ಶ್ರೀಮನ್ಮಹಾಗಣಾಧಿಪತೇ ನಮೋ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮೋ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಿನಗೆ ಬೇರೆ ಬಟ್ಟೆ ಹಾಕೊಂಡ್ ಬರಕ್ಕಾಗ್ಲಿಲ್ವಾ? ಅಂದ್ರೆ ಸಾಂಪ್ರದಾಯಿಕ ಕಾರ್ಯ ನಡೀತಿದೆ, ಪೂಜೆ ತಾನೆ. ನೀನ್ ಪಂಚೆ ಉಟ್ಕೊಳ್ಳೋದನ್ ಬಿಟ್ಟು ಪ್ಯಾಂಟ್ ಯಾಕೆ ಹಾಕೊಂಡ್ ಬಂದಿದ್ಯಾ? ನನಗೆ ಹೇಳೋದಕ್ಕೂ ಮುಂಚೆ ನೀನ್ ಸರಿಯಾಗಿರೋದನ್ ಕಲಿ. ಓಂ ಪಾರ್ವತಿ ಪರಮೇಶ್ವರಾಯ ನಮೋ ನಮಃ. ಓಂ ಶಿವಾಯ ನಮಃ. ಓಂ ಪರಮೇಶ್ವರಾಯ ನಮಃ. ಓಂ ರುದ್ರಾಯ ನಮಃ. ಓಂ ನೀಲಕಂಠಾಯ ನಮಃ. ಓಂ ಜಟಾಧರಾಯ ನಮಃ. ಓಂ ತ್ರಯಂಬಕಾಯ ನಮಃ. ಓಂ ವಿಶ್ವೇಶ್ವರಾಯ ನಮಃ. ಓಂ ಮಹಾದೇವಾಯ ನಮಃ. ಓಂ ಕಾಲಾಯ ನಮಃ. ಓಂ ಕಾಲಕಾಲಾಯ ನಮಃ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ. ಗುರುವಾರುಕಮೇವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ವಾಗರ್ಥಾವೇವ ಸಂಪೃಕ್ತ ವಾಗರ್ಥ ಪ್ರತಿಪತ್ತಯೇತ್. ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ. ಹರಿ ಓಂ. ನಿನಗೆ ಬೇರೆ ಬಟ್ಟೆ ಹಾಕೊಂಡ್ ಬರಕ್ಕಾಗ್ಲಿಲ್ವಾ? ಅಂದ್ರೆ ಸಾಂಪ್ರದಾಯಿಕ ಕಾರ್ಯ ನಡೀತಿದೆ, ಪೂಜೆ ತಾನೆ. ನೀನ್ ಪಂಚೆ ಉಟ್ಕೊಳ್ಳೋದನ್ ಬಿಟ್ಟು ಪ್ಯಾಂಟ್ ಯಾಕೆ ಹಾಕೊಂಡ್ ಬಂದಿದ್ಯಾ? ನನಗೆ ಹೇಳೋದಕ್ಕೂ ಮುಂಚೆ ನೀನ್ ಸರಿಯಾಗಿರೋದನ್ ಕಲಿ. ಓಂ ಪಾರ್ವತಿ ಪರಮೇಶ್ವರಾಯ ನಮೋ ನಮಃ. ಓಂ ಶಿವಾಯ ನಮಃ. ಓಂ ಪರಮೇಶ್ವರಾಯ ನಮಃ. ಓಂ ರುದ್ರಾಯ ನಮಃ. ಓಂ ನೀಲಕಂಠಾಯ ನಮಃ. ಓಂ ಜಟಾಧರಾಯ ನಮಃ. ಓಂ ತ್ರಯಂಬಕಾಯ ನಮಃ. ಓಂ ವಿಶ್ವೇಶ್ವರಾಯ ನಮಃ. ಓಂ ಮಹಾದೇವಾಯ ನಮಃ. ಓಂ ಕಾಲಾಯ ನಮಃ. ಓಂ ಕಾಲಕಾಲಾಯ ನಮಃ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ. ಗುರುವಾರುಕಮೇವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ವಾಗರ್ಥಾವೇವ ಸಂಪೃಕ್ತ ವಾಗರ್ಥ ಪ್ರತಿಪತ್ತಯೇತ್. ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ. ಹರಿ ಓಂ. ಪಾರ್ವತಿ ಪರಮೇಶ್ವರಾಯ ನಮೋ ನಮಃ. ಹರಿ ಓಂ. ತಚ್ಛಯ್ಯಾರಾ ವೃಣೀಮಹೇ ಗಾತುಂ ಯಜ್ಞಾಯ ಗಾತುಂ ಯಜ್ಞಪತಯೇ ದೈವೀ ಸ್ವಸ್ತಿರಸ್ತು ನಃ. ಹಸುವಾಗ್ತದೆ ರಾಜಲಕ್ಷ್ಮಿ. ನಾನ್ ಯಾವತ್ತೂ ಉಪವಾಸ ಮಾಡಿಲ್ಲ. ಇವತ್ತಿದ್ರೆ ತುಂಬಾ ಒಳ್ಳೇದಾಗತ್ತೆ. ತಲೆ ತಿರುಗ್ ಬೀಳೋ ತರ ಆಗ್ತದೆ. ಸ್ವಲ್ಪ ಸಹಿಸ್ಕೊಂಡಿರು. ಅಲ್ಲಷ್ಟೊಂದ್ ಪ್ರಸಾದ ಇಟ್ಟಿದ್ದಾರೆ ತಾನೆ. ಬೇಡ ಬೇಡ ಬೇಡ, ತಿನ್ಬಾರ್ದು. ಯಾಕೆ? ದೇವ್ರಿಗಿಟ್ಟಿರೋದು. ಕೃಷ್ಣ ಕೃಷ್ಣ. ಪೂಜೆ ಎಲ್ಲ ಆದ್ಮೇಲೆ ತಿನ್ನೋದ್ ನಾವೇ ತಾನೆ. ನನಗೆ ಎತ್ಕೊಡು, ನಂಗೆ ತುಂಬಾ ಹಸುವಾಗ್ತದೆ. ಓಂ ನಮಃ ಶಿವಾಯ. ಓಂ ಐಂ ಹ್ರೀಂ ಶ್ರೀಂ ಶ್ರೀಂ ಶ್ರೀಮಾತ್ರೇ ನಮಃ. ಶ್ರೀಮಾತಾ ಶ್ರೀಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ಯತ ಉದ್ಯದ್ಭಾನುಸಹಸ್ರಾಭಾ ಚತುರ್ಬಾಹು ಸಮನ್ವಿತ ರಾಗಸ್ವರೂಪ ಪಾಷಾಢ್ಯ ಕ್ರೋಧಾತ್ಮನೋರೂಪೇಕ್ಷು ಕೋದಂಡ ಪಂಚತನ್ಮಾತ್ರ ಸಾಯಕ ನಿಜಾರುಣ ಪ್ರಭಾ ಪೂರಮಜ್ಜದ್ ಬ್ರಹ್ಮಾಂಡ ಮಂಡಲ ಚಂಪಕಾಶೋಕ ಪುನ್ನಾಗ ಸೌಗಂಧಿಕನ ಸತ್ಕಚ ಕುರು ವಿದ್ಯಮಣಿ ಶ್ರೇಣಿ ಕನತ್ಕೋಟೀರಮಂಡಿತ ಅಷ್ಟಮೀ ಚಂದ್ರ ವಿಭ್ರಾಜ ದಳಿಕಸ್ಥಲ ಶೋಭಿತ ಮುಖಚಂದ್ರ ಕಳಂಕ ಐಂ ಹ್ರೀಂ ಶ್ರೀಂ ಶ್ರೀಂ ಶ್ರೀಮಾತ್
ಶ್ರೀಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವ ಕಾರ್ಯ ಸಮುದ್ಯತ ಉದ್ಯದ್ಭಾನು ಸಹಸ್ರಾಭಾ ಚತುರ್ಬಾಹು ಸಮನ್ವಿತ ರಾಗಸ್ವರೂಪ ಪಾಷಾಢ್ಯ ಕ್ರೋಧಾಕಾರಾಂಕುಶೋಜ್ವಲ. ಅಪ್ಪಿತಪ್ಪಿ ಆದ್ಯ ಏನಾದ್ರೂ ತಿನ್ಬಿಡ್ತಾಳ? ಶುದ್ಧ ವಿದ್ಯಾಂಕುರಾಕಾರ. ನಾನ್ ಹೋಗಿ ಬಿಟ್ಟುನ್ ಕರ್ಕೊಂಡ್ ಬರ್ತೀನಿ. ಅಮ್ಮ, ನನ್ನನ್ನು ಕ್ಷಮಿಸಮ್ಮ. ಆದ್ಯ ತಿನ್ನೋದನ್ನ ನನಗ್ ತಡೆಯಕ್ಕಾಗ್ಲಿಲ್ಲ. ಜೊತೆಗೆ ನಾನು ಬಿಟ್ಟು ಮಾವ, ನಾವ್ 3 ಜನನು ಕೂಡ ರವೆ ಉಂಡೆ ಹೇಗಿದೆ ಅಂತ ರುಚಿ ನೋಡ್ಬಿಟ್ವಿ. ಉಪವಾಸ ಇರ್ತೀನಿ ಅಂತ ನನ್ ಮಾತ್ ತಪ್ಪಿಟ್ಟೆ ಅಮ್ಮ. ರಾಜಲಕ್ಷ್ಮಿ, ನೀವು ಮಾಡಿದ ತಪ್ಪಿಂದ ನಷ್ಟ ಯಾರಿಗಾಯ್ತು ನೋಡು. ನಿಮ್ಮಪ್ಪ ಕರ್ಪೂರನ ಕೈಯಲ್ಲಿ ಹಚ್ಕೊಂಡು ಕೈ ಸುಟ್ಕೊಂಡ್ರು. ಯಾಕಾಗ್ ಮಾಡಿದ್ರು ಅಮ್ಮ? ಬಿಸಿ ಕಾಯಿಸ್ಕೊಳಕ್ ಮಾಡಿದ್ರು ಅನ್ಕೊಂಡ್ಯಾ? ಯಾಕೆ ಅರ್ಥ ಆಗಲ್ವೇನೆ ನಿನ್ಗೆ? ಪೂಜೆ ಮುಗಿಯೋವರೆಗೂ ಏನು ತಿನ್ಬಾರ್ದು ಏನು ಕುಡಿಬಾರ್ದು ಅಂತ ಪದೇ ಪದೇ ಹೇಳಿದ್ರು ತಾನೆ ಮಾವ. ನೀವೆಲ್ಲ ಅಡ್ಗೆ ಮನೆಗೆ ಹೋಗಿದ್ರಿಂದ ಅಲ್ಲಿ ಉರಿಬೇಕಾಗಿರೋ ಬೆಂಕಿ ಇವತ್ತು ಮಾವನ್ ಕೈ ಮೇಲೆ ಉರಿತಾ ಇತ್ತು. ಇವತ್ತು ಪುಣ್ಯ ಯಾರಿಗ್ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಪಾಪ ಅಂತೂ ನಿಮ್ 4 ಜನಕ್ಕೆ ಬರೋದು. ಅಯ್ಯೋ ಆಂಜನೇಯ, ಶ್ರೀ ಆಂಜನೇಯ, ಪ್ರಸನ್ನ ಆಂಜನೇಯ. ಹಾಗೆ ಹೇಳ್ಬೇಡ ಸೀನು, ರಾಜಿ ಹೆದ್ರು ಕೂತಾಳೆ. ಇಷ್ಟು ಭಯ ಇದ್ಮೇಲೆ ಆತರ ಏನಕ್ಕೆ ಮಾಡ್ಬೇಕು ಅತ್ತೆ? ನಿಮ್ ಬಗ್ಗೆ ಯೋಚನೆ ಮಾಡಿದ್ರೆ ಇವ್ರು ಯಾರಾದ್ರೂ? ಆದ್ಯ ಕೂಡ ಏನು ತಿಂದಿರೋ ಹಾಗೆ ನಾನು ಬಿಟ್ಟು ಕಾವಲ್ ಕಾಯಕ್ಕೆ ಅಂತಾನೆ ಹೋದ್ವಿ. ಮತ್ತೇನ್ ಮಾಡಿದ್ರಿ? ಎಷ್ಟ್ ರವೆ ಉಂಡೆ ತಿಂದ್ರಿ ಅಂತ ಲೆಕ್ಕ ಇಟ್ಕೊಂಡ್ರಾ? ಹಾ, ಆದ್ಯ 2 ಬಿಟ್ಟು 3, ನಾನ್ 1, ಮಾವ 2 3. ನಿಲ್ಸು. ಪಟ್ಟಣದಲ್ಲಿ ಹೊರಗಡೆ ಹೋದ್ರೆ ಹೆಣ್ಮಕ್ಳು ವಯಸ್ಸನ್ ಮರ್ತು ಪಂಜಾಬಿ ಡ್ರೆಸ್ ಹಾಕೊಂಡು ಹೊರಗಡೆ ಹೋಗ್ತಾರಂತೆ. ಇಲ್ಲಿ ನಾನ್ ಹಾಕೋತೀನಿ ಅಂದ್ರೆ ಮಾತ್ರ ನಮ್ ತವ್ರ ಮನೆಯವ್ರನ್ನ ಕರ್ಸಿ ದೊಡ್ಡ ಪಂಚಾಯತಿ ಮಾಡ್ತಾರೆ. ಪಾರ್ವತಿ, ಆ ಡ್ರೆಸ್ ಆಚೆ ತೆಗಿಬೇಡ ಅಂತ ಎಷ್ಟು ಸಲ ಹೇಳದ್ ನಿನ್ಗೆ? ನನ್ ಕಾಲೇಜಲ್ಲಿ ಹಾಕೊಂಡ್ ಡ್ರೆಸ್ ರೀ, ಅವಾಗವಾಗಾದ್ರೂ ನೋಡೋದಕ್ ಬಿಡಿ, ಹೇಗೂ ಹಾಕೊಳಕ್ ಬಿಡಲ್ಲ ಅಲ್ವಾ? ಹಾ, ಹಾಕೊಳ್ಳೋ ಪದ್ಧತಿ ಇಲ್ಲ ಅಂತ ಗೊತ್ತಲ್ವಾ? ಏನ್ ಪದ್ಧತಿನೋ ಏನೋ, ಬೀದಿ ಕೊನೆಲೊಬ್ಳು ನೈಟಿ ಹಾಕೊಂಡ್ಲು ಅಂತ ಉಪನ್ಯಾಸ ಕೊಟ್ರಂತೆ. ಅವಳು 4 ದಿನ ಜ್ವರದಲ್ಲಿ ನರಳದ್ಲಂತೆ. ಪಾರ್ವತಿ, ಯಾವ್ದೋ ಬೀದಿಲಿರೋಳ ಬಗ್ಗೆ ನಮ್ಗೆ ಯಾಕೆ ಹೇಳು? ನೀನು ಒಂದೊಳ್ಳೆ ಸೀರೆ ಉಟ್ಕೋ. ನೀನು ಸೀರೆ ಉಟ್ಕೊಂಡು ಮಲ್ಗೆ ಹೂ ಮುಡ್ಕೊಂಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀಯ ಗೊತ್ತಾ? ಉಟ್ಕೊಂಡು ಏನ್ ಉದ್ಧಾರ ಮಾಡ್ಬೇಕು ಹೇಳಿ? ದೇವಸ್ಥಾನಕ್ಕೆ ಹೋಗಿ ಬೇಡ್ಕೋ ಪಾರ್ವತಿ. ಹೌದು, ನೀನು ಏನ್ ಬೇಡ್ಕೋತೀಯ? ಒಳ್ಳೆ ಗಂಡ ಸಿಗ್ಲಿ ಅಂತ. ಏನು? ಅದೇ ರೀ, ನನ್ ಗಂಡನ್ಗೆ ಎಲ್ಲ ಒಳ್ಳೇದೇ ಆಗ್ಬೇಕು ಅಂತ ಕೇಳ್ಕೊತೀನಿ ಅಷ್ಟೇ. ನಿನ್ನ ಯಾರೋ ಕೇಳ್ಕೊಂಡ್ ಬಂದವ್ರಮ್ಮ. ಯಾರೋ? ನಾನ್ ಹೆಸರನ್ನು ಕೇಳಿಲ್ಲ, ಅವ್ರು ಕೂಡ ನನ್ಗೆ ಹೇಳಿಲ್ಲ. ಒಂದ್ ನಿಮಿಷ ರೀ. ಪಾರ್ವತಿ, ಆ ಡ್ರೆಸ್ ನ ಫಸ್ಟ್ ಒಳಗಿಟ್ಟು ಹೋಗು. ನಮ್ಮ ಅಣ್ಣ ಏನಾದ್ರು ನೋಡಿದ್ರೆ ದೇವಸ್ಥಾನದಲ್ಲಿ ಉರಿಯೋ ದೀಪ ನಿನ್ ಮೇಲೆ ಉರಿಯತ್ತೆ ಅಂತ ಕೆಲ್ಸ ಮಾಡಿದ್ರು ಮಾಡ್ತಾರೆ. ನೀನ್ ಬಾರೋ. ಇಲ್ ನೋಡಮ್ಮ, ಇವ್ರೆ
ನಮಸ್ಕಾರನಮ್ಮ. ನನಗ್ ನಮಸ್ಕಾರ ಮಾಡ್ತಿದ್ದೀರಾ ಅಂದ್ರೆ ನೀವು ತುಂಬಾ ದೊಡ್ಡವರೇ ಆಗಿರ್ತೀರಾ. ನಮಸ್ಕಾರ ನಮಸ್ಕಾರ. ನಿಮ್ ಗೌರಕ ಕಳ್ಸ್ಕೊಟ್ರಮ್ಮ. ಅಮ್ಮ ಸ್ವೀಟ್ ಬಾಕ್ಸಾ? ಅಲ್ಲ ಕಣೋ. ನೋಡ್ದೆ ನಿನ್ಗೆ ಗೊತ್ತಾಯ್ತಮ್ಮ? ಸರಿನಪ್ಪ, ನೀವು ಹೊರಡಿ. ಸರಿನಮ್ಮ. ಏನಪ್ಪ ಮಜ್ಜಿಗೆ ಕುಡಿತೀರಾ? ಕುಡಿತೀನಮ್ಮ. ಬೇಡ ಬಿಡಿ, ಚಳಿಗಾಲ ಅಲ್ವಾ, ಜ್ವರ ಬಂದ್ಬಿಡುತ್ತೆ. ಟೀ ಕಾಫಿ ಕೊಡೋಣ ಅಂದ್ರೆ ಇವತ್ತು ಕಾರ್ತಿಕ್ ಸೋಮವಾರ ಅಲ್ವಾ, ಇಷ್ಟೊತ್ತಿಗೆ ಮನೇಲಿ ಒಲೆ ಹಚ್ಚೋದಿಲ್ಲ. ಏನು ಬೇಡ ಬಿಡಿಮ್ಮ, ಹೋಗ್ಬರ್ತೀನಿ. ಅಮ್ಮ ನೀನ್ ನಿಜವಾಗ್ಲೂ ಕೊಟ್ರು ತಗೊಳ್ಳಲ್ಲ ಅನ್ಸುತ್ತ ಅವ್ರು. ಹಾಗ ಹೇಳ್ದೆ ನೀನು. ಹೋಗ. ಅತ್ಗೆ ಅತ್ಗೆ. ಬಾ ಪಾರ್ವತಿ. ಏನ್ ಮಾಡ್ತಿದ್ದೀರಾ? ಸಾಯಂಕಾಲ ದೇವಸ್ಥಾನಕ್ ಹೋಗೋದಿಕ್ಕೆ ಯಾವ ಸೀರೆ ಚೆನ್ನಾಗಿರತ್ತೆ ಅಂತ ನೋಡ್ತಾ ಇದೀನಿ. ನೀವ್ ನೋಡ್ಬೇಕಾಗಿರೋದು ಸೀರೆ ಅಲ್ಲ ಅತ್ಗೆ, ಹಾರ. ಅರೆ ತುಂಬಾ ಚೆನ್ನಾಗಿದೆ. ನನ್ ತಮ್ಮ ಗಿಫ್ಟ್ ಕೊಟ್ನಾ? ಅವ್ರು ಕೊಡೋದು ನಾನ್ ತಗೊಳೋದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅತ್ಗೆ. ಮೂಗ್ಬಟ್ ಕೇಳಿದ್ರು ಜಾನಕಿ ಅಕ್ಕನ್ ಕರ್ಕೊಂಡು ಹೋಗು ಅಂತಾರೆ. ಮತ್ ಯಾರ್ ಕೊಡ್ಸಿದ್ದು ಪಾರ್ವತಿ? ನನಗೋಸ್ಕರ ಯಾರ್ ಕೊಡ್ತಾರ ಅತ್ಗೆ? ನಿಮಗೋಸ್ಕರನೇ ನಮ್ ಗೌರಕ್ಕ ಕಳ್ಸಿರೋದು. ತಗೊಳ್ಳಿ. ಹಾಕೊಳ್ಳಿ ಅತ್ಗೆ, ಹಾಕೊಳ್ಳಿ. ನಿಜ ಹೇಳ್ತಿದ್ಯಾ ಪಾರ್ವತಿ? ಇದ್ ನಿಜವಾಗ್ಲೂ ನನ್ಗೇನಾ? ಹೌದು ಅತ್ಗೆ, ಪ್ಯೂರ್ ಗೋಲ್ಡ್ ಅತ್ಗೆ. 2 ಲಕ್ಷಕ್ಕಿಂತ ಜಾಸ್ತಿ ಆಗುತ್ತೆ. ನಿಮ್ ಗೌರಕ್ಕನ್ ಋಣನ ಯಾವ ರೀತಿ ತೀರ್ಸೋದ್ ನಾನು? ನೀವೇನ್ ತೀರ್ಸೋ ಅಗತ್ಯ ಇಲ್ಲ. ಸೀನುಗೆ ಜನ್ಮ ಕೊಟ್ಟಿದ್ದೀರಲ್ಲ ಅಷ್ಟು ಸಾಕು. ಪ್ರತಿಫಲವಾಗಿ ಚಾರುನ ನಿಮ್ಗೆ ಸೊಸೆಯಾಗಿ ಕೊಡ್ತಾರೆ. ಆಮೇಲೆ ಇಂಥ ಒಡವೆನ ನೀವು ಮೈ ತುಂಬಾ ಹಾಕೋಬಹುದು. ನಾನೇ ಸರಿ ಮಾಡ್ಕೋತೀನಿ ಬಿಡು ಪಾರ್ವತಿ. ಈಗ್ಲೇ ನನ್ನೇನು ಮಾಡಕ್ ಬಿಡ್ತಿಲ್ಲ. ಇನ್ ಸೀನು ಚಾರು ಜೊತೆ ಮದ್ವೆ ಆಯ್ತು ಅಂದ್ರೆ ನನ್ ಬಗ್ಗೆ ಯೋಚನೆ ಮಾಡ್ತಾಳೋ ದೂರ ಇಡ್ತಾಳೋ? ಅಯ್ಯೋ ಪದ್ಮಾ, ಇದು ನೀನೇನಾ? ಏನೇ ಕತ್ತಲ್ಲ ನೆಕ್ಲೆಸ್ ನೋಡಿ ಯಾರೋ ಬೇರೋಳು ಅನ್ಕೊಂಡ್ಬಿಟ್ನಲ್ಲೇ. ಅಣ್ಣ, ನೀವು ನೆಕ್ಲೆಸ್ ಬಿಟ್ಟು ಮುಖ ನೋಡ್ಲಿಲ್ವಾ? ಆ ಮುಖ ನೋಡಿದ್ರೆ ಮದುವೆ ಮಾಡ್ಕೋತಿದ್ನೇನಮ್ಮ. ಏನಂದ್ರಿ? ಬೇಕು ಅಂತ ಅಲ್ಲ ಕಣೆ, ಏನೋ ತಮಾಷೆಗಂದೆ ಅಷ್ಟೇ. ಏನೇ ಅಷ್ಟಕ್ಕೂ ಈ ನೆಕ್ಲೆಸ್ ಯಾರ್ದು? ನಂದೇ. ಲಂಗಾದವಣಿ ಹಾಕೊಂಡ್ರೆ ಬರ್ತಿದ್ದಾಳಲ್ಲ ರಾಜಲಕ್ಷ್ಮಿ, ಅಷ್ಟು ಅಂದವಾಗಿರ್ಬೇಕು. ಹೋಗ್ಲಿ ಬಿಡು, ಒಂದ್ ಹುಡ್ಗಿನಾದ್ರೂ ಮೆಚ್ಕೊಂಡ್ಯಲ್ಲ. ಸೀನು ಮಾವ ಯಾರನ್ನ ಇಷ್ಟಪಟ್ಟ ಆದ್ಯಾ? ನಿನ್ನೆ. ಅಯ್ಯೋ ಮಾವ, ನನ್ನನ್ನಲ್ಲ, ಆದ್ಯಾನೇ ಸುಂದರವಾಗಿದ್ದಾಳೆ ಅಂತ ಹೇಳ್ಬೇಕು. ಯಾಕಂದ್ರೆ ಲಂಗಾದಾವಣಿನ ನಾನ್ ವಾರಕ್ಕೊಂದ್ಸಲ ಹಾಕೊಳ್ತೀನಿ. ಆದ್ಯ ಇದಕ್ಕೂ ಮುಂಚೆ ಯಾವತ್ತೂ ಹಾಕೊಂಡಿಲ್ವಲ್ಲ. ಅಂಥದ್ರಲ್ಲಿ
ಇವತ್ ಎಲ್ರಿಗೂ ಇಷ್ಟ ಆಗೋ ಹಾಗೆ ಬಂದಿದ್ದಾಳೆ ಅಂದ್ರೆ ಖಂಡಿತ ಒಪ್ಕೋಬೇಕು. ಹೌದು ಸೀನು, ನನ್ನ ಆದ್ಯ ಆಕಾಶದಲ್ಲಿ ಕಾಣಿಸ್ತಿರೋ ಹುಣ್ಣಿಮೆ ಚಂದ್ರನ ಹಾಗಿದ್ದಾಳೆ. ಮೊದ್ಲು ಯಾರೋ ಲಂಗ ದಾವಣಿ ಹಾಕೊಳ್ಳಲ್ಲ ಅಂತ ಹಠ ಮಾಡ್ತಿದ್ರು, ಹಾಕೊಂಡ್ಮೇಲೆ ಅದ್ರ ಬೆಲೆ ಗೊತ್ತಾಗಿರ್ಬೇಕು. ನಿನಗ ನಿನಗೆ ಸೀನು ಮಾವ, ಏನೋ ಒಂದ್ ಹೇಳಿ ಜಗಳ ಆಡದೆ ಇರಲ್ವಾ ನೀನು? ಆದ್ಯ, ನೀನ್ ಬಾ ನನ್ ಜೊತೆ. ಸೀನು, ಹೇಳಿಯತ್ತ. ಚಿಕ್ಕ ವಯಸ್ಸಲ್ಲಿ ನಾನು ಸಂಜೆ ಹೀಗೆ ಇದ್ವಿ ಕಣೋ. ರಾಜಿನ ಆದ್ಯನ ನೋಡ್ತಿದ್ರೆ ನನಗದೇ ನೆನಪಾಗುತ್ತೆ. ಅದು ಅತ್ತೆ, ಲಂಗಾದವಣಿಲಿ ಆದ್ಯನ್ ನೋಡ್ತಾ ಇದ್ರೆ ನಿಮ್ ಚಿಕ್ಕ ವಯಸ್ಸಿನ ಫೋಟೋದಲ್ಲಿ ನೀವ್ ಹೇಗಿದ್ದೀರೋ ಥೇಟ್ ಆದ್ಯ ಅದೇ ತರ ಇದ್ದಾಳೆ ಅಲ್ವಾ ಅತ್ತೆ? ಇದೇ ಒಳ್ಳೆ ಅವಕಾಶ. ಮಾವ ಆದ್ಯನ್ ನೋಡಿ ಆದ್ಯನೇನ ಅನ್ಕೋಬೇಕು. ಅಲ್ಲ, ಆದ್ಯನೇ ಅನ್ಕೋಬೇಕು. ಈಗ ಏನ್ ಮಾಡ್ಬೇಕು ನೀನೇ ಹೇಳು. ತಕ್ಷಣ ಆದ್ಯ ಹೇಗಾದ್ರೂ ದೀಪ ಬೆಳಗೋ ಹಾಗೆ ಮಾಡಿ. ಈಗ್ಲೇ ಹೋಗಿ ಮಾವನ್ನ ನಾನು ಕರ್ಕೊಂಡ್ ಬರ್ತೀನಿ. ಆದ್ಯ ಲಂಗಾದವಣಿ ಹಾಕೊಂಡು ದೀಪ ಬೆಳಗೋದನ್ನ ಮಾವ ನೋಡಿದ್ರೆ ಮಾವನ್ ಮನ್ಸು ಕರ್ಗ್ ಹೋಗ್ಬಿಡುತ್ತೆ. ಅವಳನ್ನು ಕೂಡ ಹತ್ರ ಕರೆದು ಸ್ವಂತ ಮಗಳ ತರ ನೋಡ್ಕೋತಾರೆ. ಹೌದು ತಾನೆ? ಹೌದು ಸೀನು. ಇನ್ನೇನ್ ಯೋಚನೆ ಮಾಡ್ತಾ ಇದ್ದೀರಾ? ನಾನ್ ಮಾವನ್ ಕರ್ಕೊಂಡ್ ಬರ್ತೀನಿ, ನೀವಲ್ಲಿ ಕೆಲಸ ನೋಡ್ಕೊಳ್ಳಿ. ಹೊಡಿ, ಬೇಗ 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 ಹೊಡಿ. ಗಂಟ್ಲವರೆಗೂ ಕೋಪ ಇರ್ಬೇಕಾದ್ರೆ ಇದು ಬಾಯೊಳಗೆ ಹೇಗೆ ಹೋಗುತ್ತೆ? ಹೇಳು, ಆ ಹುಡುಗಿ ಇಲ್ಲಿರಬಾರ್ದು ಅಷ್ಟೇ. ಜಾನಕಿ, ಅವಳ ಮೇಲಿನ ಕೋಪಕ್ಕೆ ಹೇಳ್ತಿದ್ದೀನಿ ಅನ್ಕೋಬೇಡ. ನಿನ್ ಮೇಲೆ ಕರುಣೆಯಿಂದ ಹೇಳ್ತಾ ಇದ್ದೀನಿ ಅನ್ಕೋ. ಆದ್ಯದಿಂದ ನಿನ್ ಸಂಸಾರ ಕೂಡ ತೊಂದರೆಗೆ ಸಿಕ್ಕಾಕೊಂಡಿದೆ. ಅವಳ ತಪ್ಪನ್ನ ಲೆಕ್ಕ ಮಾಡ್ತಿಲ್ಲ ಆದ್ರೆ ನಿನ್ ಜೀವನ, ರಾಜಲಕ್ಷ್ಮಿ ಭವಿಷ್ಯ ಇದ್ರ ಬಗ್ಗೆ ಕೂಡ ಯೋಚನೆ ಮಾಡಿ ಒಂದ್ ನಿರ್ಧಾರಕ್ಕೆ ಬಂದಿದ್ದೀನಿ. ಅಮೆರಿಕ ಕಳಿಸ್ಬಿಡ ಅಂತಿದ್ದೀರಾ ಮತ್ತೆ? ಅಮ್ಮಂಗ್ ಪೂರ್ತಿಯಾಗಿ ಹೇಳಕ್ ಬಿಡಿ. ಸರಿ, ಹೇಳಿಯತ್ತಮ್ಮ. ಅಷ್ಟು ದೂರ ಬೇಡ ಕಣೋ. ತಾಯಿ ಇಲ್ದಿರೋ ಹುಡುಗಿ ಅಂತ ನನಗೂ ಸ್ವಲ್ಪ ಕನಿಕರ ಇದೆ. ಅವಳನ್ನ ಹತ್ರದಲ್ಲಿರೋ ಪಟ್ಟಣದಲ್ಲೇ ಯಾವ್ದಾದ್ರೂ ಹಾಸ್ಟೆಲ್ಗೆ ಸೇರ್ಸೋಣ. ಅವಳ ಖರ್ಚು ಕೂಡ ನಾವೇ ನೋಡ್ಕೊಳ್ಳೋಣ. ನಾವ್ಯಾಕ್ ಕೊಡ್ಬೇಕು? ಅವರಪ್ಪ ಆಸ್ಟ್ರೇಲಿಯಾದ್ನ ಕಳಿಸ್ತಿದಾರಲ್ಲ. ಅವ್ರಮ್ಮ ಕೂಡ ಮಗಳಿಗೋಸ್ಕರ ಅಷ್ಟೋ ಇಟ್ಟಿರ್ತಾಳಲ್ಲ. ಏನಂತೀರಾ ಅದ್ಗೆ? ಇನ್ನು ಯಾರಾದ್ರೂ ಹೇಳೋರಿದಾರಾ? ನಾನಿದ್ದೀನಮ್ಮ. ಆದ್ರೂ ನಂದು ಕೂಡ 4 ಜನರ ಜೊತೆ ನಾರಾಯಣನೇ ಅಲ್ವಾ ತಂಗಿಯವ್ವ? ಅತ್ತೆಗೆ ಹೇಳಿದ್ರೆ ಎಲ್ಲರಿಗೂ ಹೇಳ್ದಾಗುತ್ತೆ.